ರಾಧೆ ಎಲ್ಲರಿಗೂ. ನಾನು ಅಶ್ವಿನಿ. ವೆಲ್ಕಮ್ ಟು ಅವರ್ ಚಾನಲ್ ಕಲಬುರ್ಗಿ ಕಪಲ್. ಇವತ್ತು ಮಲ್ಲೇಶ್ವರಂನಲ್ಲಿರುವ ಮೇನ್ ಟೆಂಪಲ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು 15th ಕ್ರಾಸ್ ಬಸ್ ಸ್ಟಾಪು. ಅದರ ಎದುರುಗಡೆನೇ ಕಾಡು ಮಲ್ಲೇಶ್ವರ ಟೆಂಪಲ್ ಸಿಗುತ್ತೆ. ನಿಮಗೆ ಇಲ್ಲೇ ಎಂಟ್ರಿ ಆಗ್ಬೋದು ನೀವು. ಇದು ಗೋಪುರದ ಇನ್ನೊಂದು ಎಂಟ್ರೆನ್ಸು. ಇಲ್ಲಿಂದ ಕೂಡ ನೀವು ಹೋಗ್ಬೋದು. ಲೆಫ್ಟ್ ಸೈಡಲ್ಲಿ ನಾಗದೇವತೆ ಇದೆ. ಬನ್ನಿ ನಮಸ್ಕಾರ ಮಾಡೋಣ. ಸೂಪರ್. ಸುತ್ತಮುತ್ತ ಫುಲ್ ಟ್ರೀಸ್, ಫುಲ್ ಗ್ರೀನರಿ ಇದೆ. ಅಲ್ಲಿ ಹಿಂದೆ ಸೈಡನ್ನು ಚಿಕ್ಕ ಚಿಕ್ಕ ನಾಗದೇವತೆ ವಿಗ್ರಹ ಇದಾವೆ ಕಾಣಿಸ್ತದ. ಬಾ ನೋಡೋಣ ಹೆಂಗಿದೆ ಅಂತ. ಎಷ್ಟೊಂದು ನಾಗದೇವತೆಗಳಿದಾವಲ್ಲ ಇಲ್ಲಿ. ಜಾಸ್ತಿ ಜನ ಬರ್ತಾರೆ. ಅದು ಹಾಲು ಎರೆಯುತ್ತಾರಂತಾರಲ್ಲ, ಅದರ ಸಲುವಾಗಿ ಫುಲ್ಲು ಆ ಟೈಮಲ್ಲಿ ಫುಲ್ಲು ರಶ್ ಇರುತ್ತೆ. ಇದು ಮೇನ್ ಗೇಟು. ಇಲ್ಲಿಂದ ಎಂಟ್ರೆನ್ಸ್ ಇದೆ. ಬನ್ನಿ ಹೋಗೋಣ. ಇದು ಕಾಡು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ಲು ಮಲ್ಲೇಶ್ವರಂದಲ್ಲಿರೋದು. ಈ ಟೆಂಪಲ್ಲು 15ನೇ ಸೆಂಚುರಿಯಲ್ಲಿ ಬಿಲ್ಡ್ ಆಗಿರೋದು ದ್ರಾವಿಡ ಶೈಲಿಯಲ್ಲಿ. ಮತ್ತು ಈ ಟೆಂಪಲ್ಲಿಂದಾನೇ ಇದೆಲ್ಲ ಮೊದಲು ಕಾಡಿತ್ತಂತೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಏರಿಯಾ. ಸೊ ಈ ಟೆಂಪಲ್ಲಿಂದಾನೇ ಈ ಏರಿಯಾಗೆ ಮಲ್ಲೇಶ್ವರಂ ಅಂತ ಬಂದಿರೋದು. ಕಾಡು ಮಲ್ಲೇಶ್ವರ ಸ್ವಾಮಿ ಹೆಸರು ಮೇಲೆ ಮಲ್ಲೇಶ್ವರಂ ಅಂತ ಈ ದೇವಸ್ಥಾನ ಹೆಸರಿಂದನೇ ಏರಿಯಾ ಹೆಸರು ಬಂದಿರೋದು. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಫುಲ್ಲು ಗಿಡಗಳು. ಈ ಮಲ್ಲೇಶ್ವರ ಅಂದರೆ ಈಶ್ವರ ರೂಪದಲ್ಲಿ ನಮಗೆ ದೇವರು ನೋಡೋಕ್ಕೆ ಸಿಗುತ್ತೆ. ಸೊ ಒಳಗಡೆ ಇರೋದು ಬಂದುಬಿಟ್ಟು ಲಿಂಗ ರೂಪದಲ್ಲಿ ನಾವು ದರ್ಶನ ಮಾಡ್ಬೋದು. ನಾವು ಟೆಂಪಲ್ ಎಂಟ್ರಿ ಆದ ಕೂಡಲೇ ಈ ಥರ ವ್ಯೂ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಒಳಗಡೆ ಫೋಟೋಗ್ರಫಿ ಅಲವ್ ಇಲ್ಲ. ಸೊ ನಿಮಗೆ ದರ್ಶನ ಮುಗಿಸ್ಕೊಂಡು ನಾವು ನಿಮಗೆ ಸಿಗ್ತೀವಿ. ದರ್ಶನ ಮುಗೀತು ನಮ್ಮದು. ಇವಾಗ ನೆಕ್ಸ್ಟ್ ಟೆಂಪಲ್ ಹೋಗೋಣ ಬನ್ನಿ.
ಇದು ನಂದೀಶ್ವರ ಟೆಂಪಲು. ಟೆಂಪಲ್ ಒಳಗಡೆ ರೈಟ್ ಸೈಡಲ್ಲೇ ನಿಮಗೊಂದು ಬಾವಿ ಸಿಗುತ್ತೆ. ಎಕ್ಸಾಕ್ಟ್ ಅದರ ಅಪೋಸಿಟ್ ಸೈಡೇ ನೀವು ಬಂದುಬಿಟ್ಟು ಟೆಂಪಲ್ ಒಳಗಡೆ ಹೋಗ್ಬೋದು. ಇದೆ ನೋಡಿ ಬಾಗಿಲು, ಇದರಿಂದ ಒಳಗಡೆ ಹೋಗೋಣ ಬನ್ನಿ. ಈ ಟೆಂಪಲ್ ವಿಶೇಷತೆ ಏನಂದರೆ ಈ ನಂದಿ ಬಾಯಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಆ ನೀರು ಕೆಳಗಡೆ ಶಿವಲಿಂಗದ ಮೇಲೆ, ಡೈರೆಕ್ಟ್ ಶಿವಲಿಂಗದ ಮೇಲೆ ಬೀಳುತ್ತೆ. ಇಲ್ಲೆಲ್ಲ ದರ್ಶನ ತಗೋತಾ ಇದ್ದಾರಲ್ಲ, ಇಲ್ಲಿ ಶಿವಲಿಂಗ ಇದೆ. ಸೊ ನಂದಿ ಬಾಯಿಂದ ಬರೋ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ. ಶಿವಲಿಂಗದ ಅಪೋಸಿಟಲ್ಲೇ ನಿಮಗೆ ನೋಡೋಕ್ಕೆ ಕಲ್ಯಾಣಿ ಸಿಗುತ್ತೆ. ಸೊ ಕಲ್ಯಾಣಿలో ಲೈಕ್ ಫಿಶಸ್ ಮತ್ತು ಆಮೆ ಎಲ್ಲ ಇದ್ದಾವೆ. ಸೊ ನೋಡೋಕ್ಕೆ ತುಂಬ ಸುಂದರವಾಗಿದೆ ದೇವಸ್ಥಾನ. ಇವಾಗ ನೆಕ್ಸ್ಟ್ ಟೆಂಪಲ್ ದರ್ಶನ ಮಾಡೋಣ ಬನ್ನಿ. ಇದು ಗಂಗಮ್ಮ ದೇವಿ ಟೆಂಪಲು. ಇದು ನಿಮಗೆ ನಂದಿ ಟೆಂಪಲ್ ಅಪೋಸಿಟಲ್ಲೇ ಸಿಗುತ್ತೆ, ಅಲ್ಲೇ ಹೊರಗಡೆ ಬಂದ ತಕ್ಷಣ. ಬನ್ನಿ ಒಳಗಡೆ ಹೋಗೋಣ. ಟೆಂಪಲ್ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ನಾವು ಈವ್ನಿಂಗ್ 5:30ಗೆ ಹೋಗಿದ್ವಿ. ಟೆಂಪಲ್ ಕ್ಲೋಸ್ ಇತ್ತು. 6 o'clock ಓಪನ್ ಆಗುತ್ತೆ ಅಂತ ಹೇಳಿದ್ರು. ನರಸಿಂಹಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿಮೈನಿಂಗ್ ಟೆಂಪಲ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.